ಮಂದಿರಗಳನ್ನೆಲ್ಲ ಒಂದೊಂದಾಗಿ ಹುಡುಕಿ ಮುಗಿಸುವಷ್ಟರಲ್ಲಿ ಅತ್ಯಂತ ಸುಂದರವೂ ಪ್ರಶಾಂತವೂ ಆದ ಅರಮನೆಯೊಂದು ಹನುಮಂತನ ದೃಷ್ಟಿಗೆ ಬಿತ್ತು. ಹಾಲ್ಗಲ್ಲಿನಿಂದಲೇ ರಚಿತಗೊಂಡು ಬಂಗಾರದ ಕಲಶಗಳಿಂದೊಪ್ಪಿ ಪ್ರವಾಳ ಮೌಕ್ತಿಕಮಾಲಾಲಂಕೃತವಾಗಿ ರಂಜಿಸುತ್ತಿದ್ದ ಆ ದಿವ್ಯ ಭವನವು ಸಮೃದ್ಧವಾದ ತನ್ನೊಡಲ ಸರ್ವ ಸಂಪದವನ್ನೂ ಒಲಿದಿತ್ತು. ನಾನಾ ರತ್ನ ವಿಭೂಷತೆಯಾದ ಮಹಾಲಕ್ಷ್ಮಿಯನ್ನೇ ಶ್ರೀಪತಿಗೆ ಸದ್ಭಕ್ತಿಯಿಂದರ್ಪಿಸುವ ಕ್ಷೀರಾಬ್ದಿಯ ಘನತೆಯಂತೆ ಮರ್ತ್ಯದಲ್ಲಿಯ ಅಮೃತತ್ವಕ್ಕೆ ಸಾಕ್ಷಿಯಾಗಿ ಗಗನದೆತ್ತರಕ್ಕೂ ಎದ್ದು ನಿಂತಿತ್ತು. ಕೊಳದಡಿಯ ಕೆಸರಿನಲ್ಲಿಯೇ ಹುಟ್ಟಿ ಬೆಳೆದು ತಿಳಿದ ನೀರಿನ ಮೇಲೆಯೇ ಎದ್ದು ನಿಂತು ಸನ್ನಿಹಿತಗೊಳ್ಳುವ ಸೂರ್ಯೋದಯವನ್ನೇ ಹಂಬಲಿಸುತ್ತಿರುವ ತಾವರೆಯ ಮೊಗ್ಗಿನಂತೊಪ್ಪಿ ಸ್ವರ್ಣ ಲಂಕೆಯ ಜೀವನ ದರ್ಶನ ದ್ಯೋತಕವಾಗಿ ಆ ಮಹಾಪ್ರಾಸಾದವದು ಅಲ್ಲಿಯ ಭಾಗ್ಯದೇವತೆಯ ಪೇರುರದಂತೆ ಪರಿಶೋಭಿಸುತ್ತಿತ್ತು. ದಾನವ ಲಂಕೆಯನ್ನೆಲ್ಲ ಸುತ್ತಿ ಮೆತ್ತಿದ್ದ ಕತ್ತಲೆಯಿಂದ ಒಂದಿಷ್ಟನ್ನು ಕೆತ್ತಿ ತೆಗೆದಂತೆ ಒಪ್ಪಿರುವ ಆ ಮಹಾಮಂದಿರವು ಇಲ್ಲೇ ಇದರಂತರಾಳದಲ್ಲಿ ವಜ್ರವಿದೆ ಎಂದು ಸಂಕೇತಿಸುವ ಅಬ್ರಕವು ನೆಲದ ಮೇಲಲ್ಲಿ ಮಿನುಗಿ ರಂಜಿಸುವಂತೆ ಸುಪ್ರಕಾಶಿಸುತ್ತಿತ್ತು. ಕಂಡೊಡನೆ ಆ ಕುರಿತು ಗೌರವವೇ ಮೂಡಿದ್ದ ಹನುಮಂತನು ಆ ಮನೆಯನ್ನು ಹೊಕ್ಕು ಅಲ್ಲಿಯ ಒಂದೊಂದೇ ಭಾಗಗಳನ್ನು ಹುಡುಕುತ್ತಾ ನಡೆದನು. ಎಲ್ಲಿ ನೋಡಿದರಲ್ಲಿ ಸಾತ್ವಿಕತೆಯೇ ತುಂಬಿದ್ದಂತೆ ಕಾಣುತ್ತಿತ್ತು. ಅಲ್ಲಲ್ಲಿ ಸತ್ಪುರುಷರಂತೊಪ್ಪುವ ಕೆಲವರು ಮಲಗಿ ನಿದ್ರಿಸುತ್ತಿದ್ದರು. ಮನಸ್ಸು ವಿಕಾರಗೊಳ್ಳತಕ್ಕ ಯಾವ ಸಾಧನಗಳೂ ಅಲ್ಲಿರಲಿಲ್ಲ. ಒಂದು ಕಡೆ ಮಹಾದೇಹಿಯಾದ ರಾಕ್ಷಸನೊಬ್ಬನು ಮೇಲ್ಮುಖವಾಗಿ ಮಲಗಿದ್ದನು. ನಿದ್ರಿತ ಸ್ಥಿತಿಯಲ್ಲಿದ್ದರೂ ಅವನ ಮುಖದ ಮೇಲೆ ಭಕ್ತಿಪರವಶತೆಯ ಚಿಹ್ನೆಗಳು ಬಿಂಬಿಸುತ್ತಿದ್ದವು. ಹನುಮಂತನು ತುಸು ಹೊತ್ತು ಹಾಗೆಯೇ ನೋಡತೊಡಗಿದನು. ಎಷ್ಟು ಹೊತ್ತಾದರೂ ನಿದ್ರಿಸುವವನ ಮುಖದ ಮೇಲೆ ಬೇರೆ ಭಾವನೆಗಳ ಚಿಹ್ನೆಯೇ ಮೂಡಿದುದು ಕಂಡುಬರಲಿಲ್ಲ. ರಕ್ಕಸನೇ ಆಗಿದ್ದರೂ ಮುಖದಲ್ಲಿ ಸಾತ್ವಿಕತೆಯ ಸಲ್ಲಕ್ಷಣಗಳೇ ತುಂಬಿದ್ದವು. ಉದ್ದವಾದ ಮೂಗು, ನೀಳವಾದ ಕಣ್ಣುಗಳು, ತುಂಬಿದ ಕದಪು, ಹೊಳೆಯುತ್ತಿರುವ ಫಾಲಪ್ರದೇಶ, ನಿರಿದಾದ ಕಿವಿಗಳು, ಉಬ್ಬಿದ ಎದೆ, ತೇಜಃಪೂರ್ಣವಾದ ಮೈಕಟ್ಟು, ಸುಪುಷ್ಟವಾದ ನಡೆಗಳು ಎಲ್ಲವೂ ಸತ್ಪುರುಷ ಲಕ್ಷಣಗಳನ್ನೇ ಕಾಣಿಸುತ್ತಿದ್ದವು. ಅಷ್ಟರಲ್ಲಿ ಅವನು ಅಸ್ಪಷ್ಟವಾಗಿ ಏನನ್ನೂ ಆಡಿಕೊಳ್ಳುತ್ತಿರುವಂತೆ ಆಂಜನೇಯನಿಗೆ ಕೇಳಿಸಿತು. ತೀರಾ ಸಮೀಪಗತನಾಗಿ ಆಲಿಸಿದನು. ಮುಖ್ಯ ಪ್ರಾಣನಿಗೆ ಆಶ್ಚರ್ಯವಾಯಿತು. ನಿದ್ರಿಸುತ್ತಿದ್ದ ಪುಣ್ಯಾತ್ಮನು ಹರಿನಾಮ ಸ್ಮರಣೆಯನ್ನೇ ಮಾಡುತ್ತಿದ್ದನು. ನಿದ್ರಾಭರದಲ್ಲಿದ್ದರೂ ಹರಿನಾಮವನ್ನೇ ಉಚ್ಚರಿಸುತ್ತಿರುವ ಈ ಮಹಾತ್ಮನು ಪೂಜ್ಯನೇ ಇರಬೇಕೆಂದು ಬಗೆದು ಶ್ರೀರಾಮನನ್ನು ಸ್ಮರಿಸಿ ಕೈಮುಗಿದನು. ಇಲ್ಲಿ ಖಂಡಿತವಾಗಿಯೂ ಸೀತೆಯನ್ನು ರಾವಣನು ತಂದಿಟ್ಟಿರಲಾರನೆಂದು ನಿಶ್ಚಯಿಸಿಕೊಂಡು ಆಂಜನೇಯನು ಮುಂದೆ ಹೊರಟನು. ಹಾಗೆ ಅಲ್ಲಿ ನಿದ್ರಿಸುತ್ತಿದ್ದವನು ಆ ಪರಮ ದೈವಭಕ್ತನು ರಾವಣನ ಕುಂಭಕರ್ಣನ ತಮ್ಮನಾದ ವಿಭೀಷಣನೇ ಆಗಿದ್ದನು. ಇವನ ಕುರಿತು ಹನುಮಂತನಿಗೆ ಗೌರವ, ಪೂಜ್ಯಭಾವ, ಆದರ, ಅನುಕಂಪ ಎಲ್ಲವೂ ಒಂದರ ಹಿಂದೊಂದಾಗಿ ಮೂಡಿ ಇವನೂ ಈ ದುಷ್ಟ ರಾವಣನ ರಾಜ್ಯದಲ್ಲಿರುವುದೇ ಎಂದು ಕಂಡುಹೋಯಿತು. ಅಂತೆಯೇ ಇಂತಹ ಸತ್ಪುರುಷರು ಇಲ್ಲಿರದಿದ್ದರೆ ರಾತ್ರಿ ಹಗಲುಗಳು ಎಂತಾಗಬಲ್ಲವು ಎಂದು ಅವನು ತನ್ನಲ್ಲೇ ತಾನು ನಿರ್ಣಯಿಸಿಕೊಂಡು ಮುಂಬರಿದು ಎಲ್ಲ ಮಂದಿರಗಳನ್ನೂ ಕ್ರಮದಂತೆ ಹುಡುಕಿ ನೋಡಿದನು. ಸೀತಾದೇವಿಯು ಸಿಕ್ಕಲಿಲ್ಲ. ಇನ್ನು ನೋಡಲು ಉಳಿದುದು ರಾವಣನ ಆ ಬೃಹತ್ ಭವನವೊಂದೇ ಆಗಿದ್ದಿತು. ಹನುಮಂತನು ಹಾಗೆಯೇ ಆ ದಾನವ ಸಾಮ್ರಾಟನ ಅರಮನೆಯನ್ನು ಪ್ರವೇಶಿಸಿ ಕೆಳಭಾಗದ ಒಂದೊಂದೇ ಸ್ಥಳಗಳನ್ನು ಹುಡುಕಿದನು. ಪರಿಚಾರಕರು ಅಲ್ಲಲ್ಲಿ ಬಿದ್ದು ನಿದ್ರಿಸುತ್ತಿದ್ದರು. ಕೆಲವು ಕಡೆ ದಾಸಿಯರೂ ಮಲಗಿದ್ದರು. ಹಾಗೆಯೇ ಒಂದೊಂದೇ ಕೊಠಡಿಯನ್ನು ನೋಡಿ ಮುಗಿಸುತ್ತಿರುವಾಗ ಸಾರ್ವಭೌಮನ ಮಜ್ಜನಗ್ರಹವೂ ಕಾಣಿಸಿತು. ಅದನ್ನು ಹೊಕ್ಕು ನೋಡಿದ ಆಂಜನೇಯನು ನಿರ್ಲಿಪ್ತನೇ ಆಗಿದ್ದರೂ ಕ್ಷಣಕಾಲ ಬೆರಗಾಗಿಯೇ ಹೋದನು. ನೂರಾರು ಚಿನ್ನದ ಕಟಾಹಗಳಲ್ಲಿ ಘಮಘಮಿಸುತ್ತಿರುವ ಪನ್ನೀರನ್ನೇ ತುಂಬಿಸಿದ್ದರು. ಒಲೆಯೊಂದರಲ್ಲಿ ಗಂಧದ ಕೊರಡುಗಳನ್ನೊಟ್ಟಿ ಉರಿಗೊಳಿಸುತ್ತಿದ್ದರು. ಅದರ ಮೇಲಿನ ಸ್ವರ್ಣಮಯ ಕಟಾಹದಲ್ಲಿ ಬಿಸಿಯಾಗಿ ಕಂಪು ಬೀರುತ್ತಿರುವ ನೀರು ತುಂಬಿಸಲ್ಪಟ್ಟಿತ್ತು. ಪರಿಮಳಯುಕ್ತವಾದ ಬಗೆ ಬಗೆಯ ಎಣ್ಣೆಗಳನ್ನು ಬಟ್ಟಲಲ್ಲೆರೆದು ಸಿದ್ಧಗೊಳಿಸಿದ್ದರು. ಚಿನ್ನದ ಚೌಕಟ್ಟಿನಿಂದ ನಾನಾ ಪುಷ್ಪರಾಜಿಗಳ ಸೌರಭ ರಾಶಿಯನ್ನೇ ಅಂಜಲಿಯಲ್ಲಿ ಹಿಡಿದು ಸ್ನಾನ ಮಾಡುವ ಸಾರ್ವಭೌಮನ ದಶಶಿರಗಳ ಮೇಲೂ ಸುರಿಯುವುದಕ್ಕೆ ಬಗ್ಗಿ ಸಿದ್ಧವಾಗಿದ್ದವು ಎಂದು ಕಾಣುವ ಆಳೆತ್ತರದ ನೂರಾರು ಸ್ತ್ರೀರೂಪದ ಪುತ್ಥಳಿಯ ಗೊಂಬೆಗಳು ಅಲ್ಲಲ್ಲಿ ಸಾಲಾಗಿ ಸ್ಥಾಪಿಸಲ್ಪಟ್ಟಿದ್ದವು. ಮೇಲೆತ್ತರದಲ್ಲಿ ಚಂದ್ರಕಾಂತ ಶಿಲೆಯಿಂದಲೇ ನಿರ್ಮಾಣಗೊಂಡಿದ್ದ ಲೆಕ್ಕವಿಲ್ಲದ ಸುವಾಸಿನಿ ಪ್ರತಿಮೆಗಳು ನಸುಬಾಗಿ ಕೈ ಎರಡರಿಂದಲೂ ಕಾಂಚನ ಕುಂಭವನ್ನು ಧರಿಸಿ ಚಂದ್ರಕಿರಣ ಸ್ಪರ್ಶದಿಂದಲೇ ವಕ್ಷಸ್ಥಲವು ಕರಗಿ ನೀರಾಗಿ ಹರಿದು ಕೈಯ ಕುಂಭಗಳಲ್ಲಿಳಿದು
ಮತ್ತದೇ ತಾನಾಗಿ ಸ್ನಾನ ಕರ್ಮನಿರತನಾಗುವ ದಶಗ್ರೀವನ 10 ತಲೆಗಳು ಏಕಕಾಲದಲ್ಲಿ ಅಭಿಷೇಚನ ಪಡುವಂತೆ ಸುವ್ಯವಸ್ಥಿತವಾಗಿ ನಿಲ್ಲಿಸಲ್ಪಟ್ಟಿದ್ದವು. ಸಮ್ರಾಟನ ಉಷ್ಣೋದಕ ಸ್ನಾನದ ಸಮಯದಲ್ಲಿ ನಿಯೋಜಿಸಲ್ಪಟ್ಟವರು ಗಾಳಿ ಬೀಸುವುದಕ್ಕಾಗಿ ಹೊಳೆಯುವ ನವಿಲುಗರಿಗಳಿಂದಲೇ ಸಿದ್ಧ ಮಾಡಿದ್ದ ಹಾಗೂ ಪರಿಮಳಯುಕ್ತವಾದ ಲಾವಂಚದ ಬೇರಿನಿಂದಲೇ ತಯಾರಿಸಿದ್ದ ವ್ಯಜನಗಳು ಬಂಗಾರದ ಹಿಡಿಕೆಯಿಂದೊಪ್ಪಿ ಅಲ್ಲಿ ಅಣಿಗೊಳಿಸಲ್ಪಟ್ಟಿದ್ದವು. ಬೆಳ್ಳಿ ಬಂಗಾರಗಳ ಪ್ರತ್ಯೇಕವಾದ ದೊಡ್ಡ ದೊಡ್ಡ ಕೊಳಗಳಂತೆಯೇ ಒಪ್ಪುವ ಉಷ್ಣೋದಕ ಹಾಗೂ ಶೀತೋದಕದ ಕರ್ತಕ ಸರಸಿಗಳೂ ಅಲ್ಲಿದ್ದವು. ಬಿಸಿ ನೀರನ್ನು ತಣ್ಣೀರನ್ನು ಬೇಕಾದ ಹಾಗೆ ತುಂಬಿಸಿಕೊಳ್ಳತಕ್ಕ ವ್ಯವಸ್ಥೆಯಿಂದ ಕೂಡಿ ರತ್ನ ಖಚಿತವಾದ ಕಟ್ಟಣೆಯುಳ್ಳ ಸ್ವರ್ಣ ಸರೋವರವೊಂದು ಸಾಕಷ್ಟು ವಿಸ್ತಾರವಾಗಿ ನಿರ್ಮಿಸಲ್ಪಟ್ಟಿತ್ತು. ಅರದಿಟ್ಟ ಗಂಧ, ಚಂದನ, ಪುನುಗು, ಕಸ್ತೂರಿಯೇ ಮುಂತಾದ ನಾನಾ ಪರಿಮಳ ದ್ರವ್ಯಗಳು ತುಂಬಿದ್ದ ಬೆಳ್ಳಿಯ ಭರಣಿಗಳು ಸಾಲಾಗಿ ಸ್ಥಾಪಿಸಲ್ಪಟ್ಟಿದ್ದವು. ಅವೆಲ್ಲವನ್ನು ನೋಡಿ ಅಲ್ಲಿಂದ ಕಾಲು ತೆಗೆದ ಹನುಮಂತನು ಸಮೀಪದ ಹೂದೋಟವನ್ನು ಕಂಡು ಅಲ್ಲಿಗೂ ಹೋಗಿ ನೋಡಿದನು. ಏನು ಭಾಗವತ್ ಬರಬಳ್ಳಿ.